ಉದ್ಯಮಿಯಾದ ರೋಚಕ ಕತೆ. ಯುವ ಪೀಳಿಗೆಗೆ ಮಾದರಿಯಾದ ಟೀ ಮಾರುವ ಈ ವ್ಯಕ್ತಿ. ನಟ ನಟಿಯರಿಗೆ ಈ ಹೋಟೆಲ್ ಅಂದ್ರೆ ಪಂಚಪ್ರಾಣ. ಗಾಣದ ಎಣ್ಣೆ ಬಳಕೆ, ರಾಸಾಯನಿಕ ಮುಕ್ತ ಅಡಿಗೆ, ಪರಿಶುದ್ಧ ಊಟ ಉಪಹಾರಕ್ಕೆ ಹೆಸರಾದ ಶಿವ ಹೋಟೆಲ್. ಹದಿನೆಂಟು ವರ್ಷದ ಹಿಂದೆ ರಸ್ತೆ ಬದಿ ಒಂದು ಚಿಕ್ಕ ಟೀ ಅಂಗಡಿ ಇಟ್ಟು ಚಹಾ ಮಾರ್ತಾ ಇದ್ದಂತ ಪ್ರಕಾಶ್ ಹೋಟೆಲ್ ಉದ್ಯಮಿ ಆಗಿದ್ದೇ ಒಂದು ಕುತೂಹಲ. ಕಡು ಬಡತನದಲ್ಲಿ ಬೆಳೆದು ಜೀವನ ಸಾಗಿಸಲು ಚಿಕ್ಕ ಟೀ ಅಂಗಡಿ ಇಟ್ಟು ವ್ಯಾಪಾರ ಶುರು ಮಾಡಿದ್ರು. ಪಟ್ಟ ಕಷ್ಟ, ಕಠಿಣ ಪರಿಶ್ರಮದಿಂದ ಟೀ ಅಂಗಡಿ ಕೈ ಹಿಡಿಯಿತು. ಚಿಕ್ಕ ಹೋಟೆಲ್ನಿಂದ ಡಾಬಾ ಮಾಡಿ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುತ್ತಾ ಜನರ ಮೆಚ್ಚುಗೆ ಗಳಿಸಿದ್ದಾರೆ. ಇದರ ಪ್ರತಿಫಲವಾಗಿ ಇಂದು 1.5 ಎಕರೆ ಜಾಗದಲ್ಲಿ ವಿಶಾಲವಾದ ಊಟ ಉಪಹಾರ ಹಾಗೂ ಲಾಡ್ಜ್ ವ್ಯವಸ್ಥೆ ಇರುವ ಶಿವ ಹೋಟೆಲ್ ತಲೆ ಎತ್ತಿದೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಮಾಕನೂರು ಕ್ರಾಸ್ ಬಳಿ ಶುದ್ಧ ಸಸ್ಯಾಹಾರಿ ಶಿವ ಹೋಟೆಲ್ ಇದೆ. ಹೋಟೆಲ್ನ ವಿಶೇಷತೆ ಅಂದ್ರೆ ಗ್ರಾಹಕರ ಆರೋಗ್ಯ ಕಾಳಜಿ ಇಟ್ಕೊಂಡು ಗಾಣದ ಎಣ್ಣೆ ಹಾಗೂ ಆರ್ಗ್ಯಾನಿಕ್ ಬೆಲ್ಲ ಈ ರೀತಿ ರಾಸಾಯನಿಕ ಮುಕ್ತ ಊಟ ಉಪಹಾರದ ಸೇವೆ ನೀಡಿ ಇತ್ತೀಚಿನ ದಿನಗಳಲ್ಲಿ ಭಾರಿ ಹೆಸರು ಮಾಡ್ತಿದೆ. ಈ ಹೋಟೆಲ್ನಲ್ಲಿ ಒಂದು ಬಾರಿ ಊಟ ಮಾಡಿದ್ರೆ ಸಾಕು, ಗ್ರಾಹಕರು ಸಂತೋಷದಿಂದ ಹೊರ ಹೋಗ್ತಾರೆ. ನಾವು ದಾವಣಗೆರೆಯಿಂದ ಬಂದಿದ್ದೀವಿ. ನಾವು ಈ ಹೋಟ್ಲಿಗೆ ಮೊದಲು ಬಂದಿದ್ದೀವಿ ಒಂದು 2-3 ವರ್ಷ ಕೆಳಗಡೆ. ಅವಾಗ ಚಿಕ್ಕದ ಹೋಟ್ಲ್ ಇತ್ತು, ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಮತ್ತು ಊಟ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಐಟಮ್, ಇವನ್ ಸಬ್ಜಿ ಪಲ್ಯಗಳಾಗಲಿ ಭಾಳ ಚೆನ್ನಾಗಿದೆ. ಮೇನ್ ಕ್ಲೀನ್ಲಿನೆಸ್ಸು ಮತ್ತು ಬಡಿಸೋರು ತುಂಬ ಖುಷಿಯಾಗಿ ಬಡಿಸ್ತಾರೆ. ಆ ಒಂದು ಪ್ರೀತಿಯಿಂದ ಬಡಿಸೋದ್ರಿಂದ ನಿಮಗೆ 2 ಹೊತ್ತು ಹೊಟ್ಟೆ ಹೌದು. ಹೋಟೆಲ್ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಒಂದು ಈಗ 18 ಕಿಲೋಮೀಟರ್ ಊರಿಂದ ನೋಡ್ಕೊಂಡೇ ಬಂದಿದ್ವಿ ಗಾಡಿ. ಮೊದಲು ಈ ರೋಡ್ ಆದಾಗಿಂದ ಅಷ್ಟು ಈಸಿಯಾಗಿ ಸಿಗಲ್ಲ. ಮೊದಲು ರೋಡ್ ಮೇಲೆ ಇತ್ತು, ಈಗ ಹೈವೇ ಆಗಿದ್ದಿಲ್ಲ, ಸ್ವಲ್ಪ ಇದಾಗುತ್ತೆ. ಆದರೆ ಹುಡ್ಕೊಂಡು ಬಂದು ಊಟ ಮಾಡಿದ್ರೆ ವರ್ಕ್. ಅದರಲ್ಲಿ ಈ ರೋಡಲ್ಲಿ ಒಂದು ಶುದ್ಧ ಸಸ್ಯಾಹಾರಿ ಊಟ. ಹೌದೌದು, ಈ ರೋಡಲ್ಲಿ ಶುದ್ಧ ಸಸ್ಯಾಹಾರಿ ನಿಮಗೆ ಚಿತ್ರದುರ್ಗದಿಂದ ಈ ಕಡೆ ಹಾವೇರಿವರೆಗೂ ನಿಯರ್ ಬೈ ಹಾವೇರಿ ಸಿಗುತ್ತೆ. ಬಿಟ್ಟರೆ ಇದೊಂದೇ ಒಳ್ಳೆ. ಬೆಂಗಳೂರು, ಬೆಳಗಾವಿ, ಉತ್ತರ ಕನ್ನಡ ಹಾಗೂ ಕಲಬುರಗಿ ಸೇರಿದಂತೆ ರಾಜ್ಯದ ಪ್ರಮುಖ ಪಟ್ಟಣಗಳನ್ನು ಸುತ್ತಾಡಿ ಯಾವ ಜಿಲ್ಲೆಯ ಜನತೆ ಯಾವ ರೀತಿಯ ಭೋಜನ ಇಷ್ಟಪಡ್ತಾರೆ ಎಂಬುದನ್ನು ಅಧ್ಯಯನ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗಳ ಪ್ರಯಾಣಿಕರಿಗೆ ಯಾವ ರೀತಿಯ ಸೌಲಭ್ಯ ಒದಗಿಸಬೇಕು ಎಂಬುದನ್ನು ಅರಿತಿದ್ದಾರೆ. ಹೋಟೆಲ್ಗೆ ಬರುವ ಪ್ರತಿಯೊಬ್ಬ ಗ್ರಾಹಕರಿಗೆ ಬೇಕಾದ ಊಟ, ಉಪಹಾರ, ಲಾಡ್ಜ್ ಹಾಗೂ ಫ್ರೆಶ್ ಅಪ್ ರೂಮ್, ರೆಸ್ಟ್ ರೂಮ್, ಶೌಚಾಲಯ ಸೇರಿದಂತೆ ಸಕಲ ಸೌಲಭ್ಯ ಇಲ್ಲಿ ಕಲ್ಪಿಸಿದ್ದಾರೆ. ಇದೇ ಕಾರಣಕ್ಕೆ ಸಾಮಾನ್ಯ ಜನ ಅಷ್ಟೇ ಅಲ್ಲ, ಇಲ್ಲಿ ಹಾಯ್ದು ಹೋಗುವ ಸಿನಿಮಾ ನಟ ನಟಿಯರು, ಕಿರುತೆರೆ ಕಲಾವಿದರು ಹಾಗೂ ರಾಜಕಾರಣಿಗಳು ಈ ಹೋಟೆಲ್ ಅಂದ್ರೆ ಸಾಕು ಅಚ್ಚುಮೆಚ್ಚು. ನಾನು ಬೆಂಗಳೂರಲ್ಲಿರೋದು, ಊರು ಸಿರ್ಸಿ. ಬೆಂಗಳೂರಿಂದ ಸಿರ್ಸಿಗೆ ಹೋಗುವಾಗ ಖಾಯಂ ಆಗಿ ಇಲ್ಲಿ ಒಂದು ಜಾಗಕ್ಕೆ ಬಂದು ನಿಂತ್ಕೊಳ್ತೀನಿ. ಇದು ಯಾವ ಜಾಗ ಅಂತಂದ್ರೆ ಶಿವ ಹೋಟ್ಲ್ ಅಂತ. ಹರಿಹರದಿಂದ 4 ಕಿಲೋಮೀಟರ್ ದೂರ ಬರುತ್ತೆ. ನನಗೆ ದೂರ ಗೊತ್ತಿಲ್ಲ, ಹಂಗಾಗಿ ಅವ್ರು ಕೇಳ್ತೀನಿ. ಈ ಶಿವ ಹೋಟ್ಲಲ್ಲಿ ನೀವು ತಿಂದ್ರೆ ನೆಮ್ಮದಿಯಾಗಿ ಮನೆ ಹೋಗ್ತಾ. ನಾವು ಶಿವ ಹೋಟ್ಲಿಗೆ ಯಾಕೆ ಬರ್ತೀವಿ ಅಂತಂದ್ರೆ ಅಕಸ್ಮಾತ್ ಒಂದ್ಸಲ ಬಂದಿದ್ದು ಅಷ್ಟೇ. ಬಂದಾಗ ಇಲ್ಲಿ ತಿಂದಾಗ ಅನುಭವಿಸಿದ ಸುಖ ನನಗೊಬ್ಬರಿಗೆ ಬೇಡ, ನಿಮ್ಗೆ ಎಲ್ರಿಗೂ ಸಿಗ್ಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ದಯವಿಟ್ಟು ಒಂದು ಸಲ ಇಲ್ಲಿ ಬಂದು ವಿಸಿಟ್ ಮಾಡಿದ್ರೆ ಬಹುಶಃ ಪ್ರತಿ ಸಲ ನೀವು ಈ ರೋಡಲ್ಲಿ ಹೋಗುವಾಗ ಬಂದು ಇಲ್ಲಿ ಊಟ ಮಾಡೇ ಮಾತ್ರ ತಿಂತೀರ. ಎಸ್ಪೆಷಲಿ ರೊಟ್ಟಿ ಊಟ ಬಹಳ ಅದ್ಭುತವಾಗಿರುತ್ತೆ. ಬಂದು ತಿನ್ನಿ, ಸುಖ ಪಡಿ. ಒಂದು. ಎರಡನೇದಾಗಿ ಇವರು ಗಾಣದ ಎಣ್ಣೆಗಳನ್ನ ಇಲ್ಲಿ ರೆಡಿ ಮಾಡಿ ನಮಗೆ ಕೊಡ್ತಾ ಇರ್ತಾರೆ. ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅವರ ಈ ಕಾಳಜಿಗೆ ನಾವು ಧನ್ಯವಾದಗಳು ಹೇಳ್ತೀವಿ. ದಯವಿಟ್ಟು ಈ ರೋಡ್ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರು ಆಮೇಲೆ ಇಲ್ಲಿ ಮಾಡುವಂತಹ ಪ್ರತಿಯೊಂದು ಪದಾರ್ಥಗಳಿಗೆ ಊಟ ತಿಂಡಿ ವಿಚಾರವಾಗಿ ಏನೇನು ರೆಡಿ ಮಾಡ್ತಾರೋ ಅದೆಲ್ಲದಕ್ಕೂ ಈ ಗಾಣದ ಎಣ್ಣೆಯನ್ನು ಉಪಯೋಗಿಸ್ತಾರೆ. ನಿಮ್ಮ ಆರೋಗ್ಯಕ್ಕೆ ಯಾವುದೇ ಹಾನಿ ಇರಲ್ಲ. ಆರೋಗ್ಯ ಹಾಗೂ ರುಚಿ ಎರಡೂ ಉದ್ದೇಶಕ್ಕಾಗಿ ತಾವೆಲ್ಲ ಇಲ್ಲಿ ಬಂದು ತಿಂದು ಸಂತೋಷವಾಗಿ ಹೋಗ್ಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ. ವಿಶೇಷವೇನೆಂದ್ರೆ ಎಲ್ಲ ಅಡುಗೆ ಸಿದ್ಧತೆ ಜವಾಬ್ದಾರಿಯನ್ನ ಮಾಲೀಕ ಪ್ರಕಾಶ್ ಅವರ ಜೊತೆಗೆ ಪತ್ನಿ ಉಮಾ ಅವರು ವಹಿಸಿಕೊಂಡಿದ್ದಾರೆ. ಕೇವಲ ಕೆಲಸಗಾರರ ಮೇಲೆ ಬಿಡದೆ ಅವರೇ ಮುತುವರ್ಜಿ ವಹಿಸಿ ಕೆಲಸವನ್ನ ಮಾಡ್ತಾರೆ. ಕಾರಣ ಗುಣಮಟ್ಟ ಕಾಯ್ದುಕೊಳ್ಳುವಲ್ಲಿ ಹೋಟೆಲ್ ಯಶಸ್ವಿಯಾಗಿದೆ.
ಅಷ್ಟೇ ಅಲ್ಲದೆ ಈ ಒಂದು ಜಾಗದಲ್ಲಿ ವಿಭಿನ್ನ ಬಗೆಯ ಅಂದ್ರೆ 200 ಬಗೆಯಾದ ಪದಾರ್ಥಗಳು ಇಲ್ಲಿ ಸವಿಯೋದಕ್ಕೆ ಸಿಗುತ್ತೆ. ಹರಾಭರಾ ಕಬಾಬ್, ಪನ್ನೀರ್ ಮಲಾಯ್ ಟಿಕ್ಕಾ, ಪನ್ನೀರ್ ಹರಿಯಾಲಿ ಟಿಕ್ಕಾ, ಚೀಸ್ ಫಿಂಗರ್, ಪನ್ನೀರ್ ಸಿಸಮ್, ವೆಜ್ ಫಿಂಗರ್, ಪನ್ನೀರ್ ಚೀಸ್ ಫ್ರಾಂಕ್, ವೆಜ್ ಸ್ಪ್ರಿಂಗ್ ರೋಲ್, ಉತ್ತರ ಭಾರತೀಯ, ದಕ್ಷಿಣ ಭಾರತೀಯ ಊಟ ಸೇರಿ ಹಲವು ಬಗೆಯ 200 ಖಾದ್ಯಗಳನ್ನ ಇಲ್ಲಿ ಸವಿಯೋದಕ್ಕೆ ನೋಡಬಹುದು. ಅಲ್ಲದೆ ಬೆಳಿಗ್ಗೆ ಉಪಹಾರಕ್ಕೆ ಇಡ್ಲಿ, ವಡೆ, ದೋಸೆಗಳು, ಕೇಸರಿ ಬಾತ್, ಉಪ್ಪಿಟ್ಟು ಸೇರಿದಂತೆ ಹಲವು ಬಗೆಯ ಉಪಹಾರ ಕೂಡ ದೊರೆಯುತ್ತದೆ. ವಿಶೇಷವಾಗಿ ಬಿಸಿ ಬಿಸಿ ಜೋಳದ ರೊಟ್ಟಿ. ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಊಟ ಶಿವು ಹೋಟೆಲ್ನಲ್ಲಿ ಸ್ಪೆಷಲ್. ಬಿಸಿ ಬಿಸಿ ರೊಟ್ಟಿ, ಹಿಟ್ಟಿನ ಪಲ್ಯ, ಎನಕಾಯಿ, ಬೇಳೆ ಹಾಗೂ ಕಾಳು ಪಲ್ಯ, ಸಿಹಿ ಪಾಯಸ ಸಹ ಕೊಡ್ತಾರೆ. ಈಗ ಸಕ್ಕರೆಯಿಂದ ಭಾಳ ತೊಂದರೆಗಳಿದ್ದಾವೆ ಅನ್ನೋದನ್ನ ಎಲ್ಲ ಕೇಳ್ತೀವಿ. ಆಮೇಲೆ ಶುಗರ್ ಪೇಷಂಟ್ ಯಾರೋ ಊಟ ಮಾಡೋಕ್ಕಾಗಲ್ಲ ಸ್ವೀಟಲ್ಲಿ, ಹಂಗಂದು ಆರ್ಗ್ಯಾನಿಕ್ ಬೆಲ್ಲನೇ ಉಪಯೋಗಿಸಿ ನಾವು ಪ್ರತಿಯೊಂದು ಡಿಶನ್ನ ತಯಾರು ಮಾಡ್ತೀವಿ. ಓಕೆ, ಇಲ್ಲಿ ಯಾವ್ದಾವ ತರ ಸ್ಟೈಲ್ ಊಟ ಸಿಗುತ್ತೆ? ಇಲ್ಲಿ ನಾರ್ತ್ ಇಂಡಿಯನ್ ಸಿಗುತ್ತೆ ಮತ್ತೆ ಉತ್ತರ ಕರ್ನಾಟಕ ಶೈಲಿನೂ ಸಿಗುತ್ತೆ ಸರ್. ಬೆಳಗ್ಗೆ ಟಿಫನ್ ಎಲ್ಲ ಸಿಗುತ್ತೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಫುಡ್ ಸರ್ವಿಸ್. ಓಕೆ, ಈಗ ಆಲ್ಮೋಸ್ಟ್ ಅಲ್ಲಿ ಇದು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂತ ಹಾವೇರಿ, ಬಟ್ ಆಲ್ಮೋಸ್ಟ್ ಆಲ್ ಬೆಂಗಳೂರು ಸೈಡ್ ಇಂದ ಈ ಸೈಡ್ ಹೋಗೋ ಜನ ಇಲ್ಲಿ ಬಂದು ವಿಸಿಟ್ ಮಾಡ್ತಾರೆ, ಇಲ್ಲಿ ಬಂದು ಬರ್ತಾರೆ ಅಂತ ಕೇಳ್ಬಿಟ್ಟು ಇದ್ರ ಬಗ್ಗೆ ಏನ್ ಹೇಳ್ತೀವಿ ಸರ್? ಬೆಂಗಳೂರು ಬಿಟ್ಟರೆ ಬೆಳಗಿನ ಜಾವ ಬಿಟ್ಟಿರ್ತಾರೆ, ಇಲ್ಲಿ ಟಿಫನ್ ಟೈಮಿಗಾದರೂ ಬರ್ತಾರೆ, ಇಲ್ಲ ಅಂತಂದರೆ ಊಟ ಟೈಮಿಗಾದರೂ ಬರ್ತಾರೆ. ಆಲ್ಮೋಸ್ಟ್ ಬೆಂಗಳೂರಿಂದ ಈ ವೀಕೆಂಡಲ್ಲಾಯ್ತು, ರಜೆ ಟೈಮಲ್ಲಾಯ್ತು ಬರೋರೆಲ್ಲರೂ ಆಲ್ಮೋಸ್ಟ್ ವಿಸಿಟ್ ಮಾಡ್ತಾರೆ. ಅವರಿಗೆಲ್ಲ ಊಟ ತುಂಬಾ ಇಷ್ಟ ಆಗಿದೆ ಸರ್. ನಮ್ಮದು ಆರ್ಗ್ಯಾನಿಕ್ ಇರೋದೊಂದು, ಜೊತೆಗೆ ಕೆಮಿಕಲ್ ಲೆಸ್ ಫುಡ್, ಒಂದು ಕಲರ್ ಸಹಿತ ನಾವು ಯೂಸ್ ಮಾಡಲ್ಲ ಸರ್. ಎಲ್ಲ ಪ್ಯೂರಿಟಿನೇ ಇಂಪಾರ್ಟೆನ್ಸ್. ಇನ್ನು ಲಾಡ್ಜ್ನಲ್ಲಿ ನೋಡೋದಾದ್ರೆ ಸಾಕಷ್ಟು ವ್ಯವಸ್ಥೆ ಇತ್ತು. ಎಸಿ, ನಾನ್ ಎಸಿ ರೂಮ್ಗಳಿವೆ. ದಿನದ 24 ಗಂಟೆಯೂ ಲಾಡ್ಜ್ ಸೇವೆ ಲಭ್ಯವಿದೆ. ಹೋಟೆಲ್ ಎದುರು ಅರ್ಧ ಎಕರೆಯಷ್ಟು ಪಾರ್ಕಿಂಗ್ ಆಗಿ ಮೀಸಲಿಟ್ಟಿದ್ದಾರೆ. ಒಬ್ಬ ಟೀ ಮಾರುವ ವ್ಯಕ್ತಿ ಈ ಮಟ್ಟಿಗೆ ಬೆಳೆದಿದ್ದು ನಿಜಕ್ಕೂ ಅದ್ಭುತ. ಕಠಿಣ ಪರಿಶ್ರಮ ಹಾಗೂ ತಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇದ್ರೆ ಏನನ್ನಾದ್ರೂ ಸಾಧಿಸಬಹುದು ಎಂಬುದರ ಬಗ್ಗೆ ಶಿವು ಹೋಟೆಲ್ ಮಾಲೀಕ ಪ್ರಕಾಶ್ ತಾಜಾ ಉದಾಹರಣೆ ಹಾಕಿದ್ದಾರೆ.